ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಾಂತಿ ಬೇಬಿ, ಇಲ್ಲಿ ನೋಡು, ನಿನ್ನ ಮೊಮ್ಮಗಳು ಡಾಕ್ಟರ್ ನಿಧಿ ಆಗ್ತಿದ್ದಾಳೆ. ನಂಗೆ ಆಶೀರ್ವಾದ ಮಾಡು. ಚೆನ್ನಾಗಿರೋ ಕಂದ. ಇವತ್ತು ನಿಮ್ಮ ಅಪ್ಪ ಅಮ್ಮನ ಮನಸ್ಸು ತುಂಬಿ ಬಂದಿರುತ್ತೆ. ಅವ್ರು ಎಷ್ಟು ಸಂತೋಷವಾಗಿರ್ತಾರೆ ಗೊತ್ತಾ? ಶಾಂತಿ, ನೋಡಿದ್ಯಾ ನಿಧಿ ಎಷ್ಟು ಬೇಗ ಡಾಕ್ಟರ್ ಆಗ್ಬಿಟ್ಲು. ಈಗ ಅವಳು ಸರ್ಜನ್ ಕೂಡ. ಹಿಂಗೆ ಖುಷಿ ಪಡ್ಬೇಕು ತಾನೆ, ಯಾಕೆ ಈ ಥರ ಅಳ್ತಿದ್ಯಾ? ಜ್ಞಾನ ಪಡಿಬೇಕು ಅಂದ್ರೆ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದಂತೆ. ನೀನು ಇಷ್ಟು ವರ್ಷ ಅಂಥದ್ದೇ ತಪಸ್ ಮಾಡಿದ್ಯಾ ನಿಧಿ. ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಕಣೆ ಇದು. ಎಲ್ಲ ತಾಯಿ ಸರಸ್ವತಿ ದೇವಿ ಕೃಪೆ. ನನ್ನಿಂದಾಗಿ ಅಪ್ಪ ನಿಮ್ಮಿಬ್ರಿಗೂ ಎಷ್ಟೆಲ್ಲ ಸಮಸ್ಯೆ ಆಗೋಯ್ತು. ಎಲ್ಲಿ ನನ್ನ ಜೀವನದಲ್ಲಿ ನಡೆದಿರೋದೆಲ್ಲ ನೀನು ಓದಿನ ಮೇಲೆ ಪರಿಣಾಮ ಆಯಿತು ಅಂತ ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಆದರೆ ನೀನು ಜಾಣೆ ಅಂತ ಪ್ರೂವ್ ಮಾಡ್ಕೊಂಬಿಟ್ಟೆ. ಪ್ರತಿ ಕಷ್ಟನೂ ನಮ್ಮೆಲ್ಲರನ್ನೂ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆ. ಶಾಂತಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಇವಳೀಗ ಸರ್ಜನ್ ಮಾತ್ರ ಅಲ್ಲ, ಲೆಕ್ಚರರ್ ಆಗಿ ನಾಳೆಯಿಂದ ಕಾಲೇಜಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾಳೆ. ಹೌದೇನೆ ನನ್ನ ಪುಟ್ಟ. ಅದು ಬರೀ ಕೆಲಸ ಮಾತ್ರ ಅಲ್ಲ, ಒಂದು ಪೂಜ್ಯವಾದ ಪರಮ ಸೇವೆ. ನಿನ್ನಿಂದ ಸಮಾಜಕ್ಕೆ ಇನ್ನಷ್ಟು ಸಹಾಯ ಆಗಬೇಕು. ನೀನು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಸರಿನಾ? ಶಾಂತಿ ಬೇಬಿ, ನೀನು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ನಾನು ಎಲ್ಲ ಸಾಧನೆನೂ ಅಚೀವ್ ಮಾಡೇ ಮಾಡ್ತೀನಿ. ಅಜ್ಜಿ, ಏನಾಯ್ತು? ಇವತ್ತೇನೆಲ್ಲ ಆಯ್ತು ಅಂತ ನಿನಗೆ ಗೊತ್ತು ತಾನೆ? ಸಂಜಯ್ ಮಾತಾಡಿದ್ರ ಬಗ್ಗೆ ಹೇಳ್ತಿದ್ಯಾ? ಹೌದು ನಿತ್ಯ, ಅವನು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳು? ನಮಗಿಲ್ಲಿರೋ ಅಧಿಕಾರ ನಿಜವಾಗ್ಲೂ ಇಲ್ಲಮ್ಮ. ನಿಧಿಗೆ ಹೇಗಿದ್ರು ಕೆಲಸ ಆಯ್ತಲ್ಲ, ನಾವು ಬೇರೆ ಕಡೆ ಹೋಗಿರ್ತೀವಿ. ಅವ್ನು ಅಂದಿದ್ದಕ್ಕೆ ನೀವಿಬ್ರು ಹೊಟ್ಟೋದ್ರೆ ಪಾಪ ಲಕ್ಷ್ಮಿ ಅಜ್ಜಿ ಎಷ್ಟು ಬೇಜಾರು ಮಾಡ್ಕೋತಾರೆ ಹೇಳು. ಆ ಸಂಜಯ್ ಮಾತು ಕೇಳಿಸ್ಕೊಂಡು ಹೊರಟ್ರಿ ಅಂತ ಅವ್ರಿಗೆ ಹರ್ಟ್ ಆಗಲ್ವಾ? ಅದು ಅಲ್ಲದೆ ನಮ್ಮ ಪರವಾಗಿ ನಿಂತು ಮಾತಾಡಿದ ಕಾರಣ ಅವ್ರಿಗೂ ನೋವಾಗುತ್ತೆ. ಏನೇ ಆದರೂ ಒಂದಲ್ಲ ಒಂದಿನ ನಾವಿಲ್ಲಿಂದ ಹೋಗ್ಲೇಬೇಕಲ್ವಮ್ಮ? ಅದೀಗಲೇ ಹೋಗ್ಬಿಡೋಣ. ಶಾಂತಿ, ನಾನು ಸ್ವಾರ್ಥಿಯಾಗಿ ಈ ಥರ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡ. ಆದರೆ ನಂಗೆ ನೀನು ನಿಧಿ ಇಬ್ಬರು ನನ್ನ ಜೊತೆಗೆ ಇರಬೇಕು. ನಿಮ್ಮಿಬ್ಬರನ್ನ ಕಳ್ಕೊಳ್ಳೋ ಶಕ್ತಿ ನನಗೀಗಿಲ್ಲ ಶಾಂತಿ. ಅಟ್ಲೀಸ್ಟ್ ನನ್ನ ಒಬ್ಳಿಗೋಸ್ಕರ ಅಲ್ದಿದ್ರು ಈ ಮಗುಗೋಸ್ಕರನಾದರೂ ನೀವಿಬ್ರು ಸ್ವಲ್ಪ ದಿನ ಇಲ್ಲೇ ಇರಿ ಪ್ಲೀಸ್. ಶಾಂತಿ, ನನ್ನ ಬಿಟ್ಟು ಹೋಗಬೇಡ. ಆಯ್ತು ಕಂದ, ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಲ್ವೇನೆ? ಅಕ್ಕ, ನೀನೇ ಮನೆ ಬಿಟ್ಟು ಹೋಗು ಅನ್ನೋವರೆಗೂ ನಿನ್ನನ್ನು ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ಓಕೆನಾ? ಸರ್, ಕೋಪನಾ? ಕೋಪ ಬರದೇ ಇರುತ್ತಾ? ಅಲ್ಲ, ಸಂಜು ಎಂತ ಕೆಲಸ ಮಾಡಿದ್ದಾನೆ, ಆದ್ರೂ ಪಶ್ಚಾತ್ತಾಪನೇ ಇಲ್ವಲ್ಲ. ಹೋಗ್ಲಿ ಬಿಡಿ ಸರ್, ಅವನ ಬುದ್ಧಿ ಏನಂತ ಎಲ್ರಿಗೂ ಗೊತ್ತಲ್ವಾ? ಅದೇ ನಂಗೆ ಆಗ್ತಿರೋ ಬೇಜಾರು. ಆ ಬುದ್ಧಿ ಹಾಗಿರ್ಬಾರ್ದಲ್ವಾ? ಬದಲಾಗ್ಬೇಕಲ್ವಾ? ಹೋಗ್ಲಿ ಬಿಡಿ, ಮತ್ತೆ ಅದೇ ವಿಷಯ ಮಾತಾಡಿ ನಿಮಗೆ ಬೇಜಾರು ಮಾಡಲ್ಲ. ಬೆಳಗಿಂದ ತುಂಬಾ ಹತ್ರ ಅಲ್ವಾ? ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ. ನೋಡಿ, ಸಂಜು ಹಾಗೆಲ್ಲ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ, ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ಆ್ಯಕ್ಚುಲಿ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಆಗ ಒಂದ್ಸಲ ಮೆರವಣಿಗೆ ಮಾಡಿಸಾಗಿದೆ, ಈಗ ಥ್ಯಾಂಕ್ಸ್ ಹೇಳಿ ಮತ್ತೆ ಮೆರವಣಿಗೆ ಮಾಡಿಸ್ಕೊಳ್ಳೋಣ ಅಂತನಾ?
ಅಜ್ಜಿ ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಸರ್. ನಾನು ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡೋಗಿ ನಾನು ಡಾಕ್ಟರ್ ನಿಧಿ ಆಗ್ತಿದ್ದೀನಿ ಅಂದಾಗ ಅವ್ರ ಕಣ್ಣಲ್ಲಿ ಎಷ್ಟು ಹೆಮ್ಮೆ ಕಾಣಿಸ್ತಿದೆ ಗೊತ್ತಾ. ಅಕ್ಕ ಅಂತೂ ಎಷ್ಟು ಖುಷಿ ಪಟ್ಲು ಗೊತ್ತಾ ಸರ್. ನಮ್ಮೆಲ್ಲರೂ ಕನಸನ್ನ ನನ್ಸ್ ಮಾಡಿದ್ದು ನೀವು. ಇದು ನನ್ನ ಕರ್ತವ್ಯ ಆಗಿತ್ತು ಅಂತ ನೀವೇನೋ ಸುಲಭವಾಗಿ ಹೇಳ್ತೀರಾ, ಆದ್ರೆ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಾನು 7 ಜನ್ಮ ಹುಟ್ಟು ಬಂದ್ರು ನಿಮ್ಮ ಋಣನ ನಾನು ತೀರ್ಸಕ್ಕಾಗಲ್ಲ ಸರ್. ನೀನು ಋಣ ತೀರಿಸ್ಬೇಕಲ್ವಾ? ಸೊ ಇನ್ನು 7 ಜನ್ಮಕ್ಕೂ ನೀವು ನನ್ನವರಾಗಿರ್ತೀರ ಅಂತ ಪ್ರಾಮಿಸ್ ಮಾಡಿ. ಈ ಗುಬ್ಬಚ್ಚಿ ಲೈಟ್ ಹೌಸ್ನ ಚೆನ್ನಾಗಿಡೋದಕ್ಕೆ ಈ ಪ್ರಪಂಚ ಎದುರಾಕೊಳ್ಳೋಕ್ಕೂ ನಾನು ರೆಡಿ. ನಿಮ್ಗೆ ಯಾರೂ ನೋವು ಕೊಡಬಾರ್ದು. ಯಾರಂದ್ರೆ ಯಾರು? ಒಂದು ವೇಳೆ ನೋವಾಗುವಂಥ ಪರಿಸ್ಥಿತಿ ಬಂತು ಅಂದ್ಕೊಳ್ಳಿ, ನಾನು ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಕಾಪಾಡ್ತೀನಿ. ಒಂದು ವೇಳೆ ನಾನು ಏನೂ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ಆಗ ನಿಮ್ಮ ಜೊತೆಲಿ ಕೂತು ನಾನು ಹತ್ಬಿಡ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ನೋಡೋದಕ್ಕೆ ನನ್ನ ಕೈಲಾಗಲ್ಲ ಸರ್. ನೀವು ಯಾಕೆ ಇಷ್ಟು ಸ್ವೀಟ್ ಅಂತ ನನಗೊಂದೊಂದ್ಸಲ ಅರ್ಥನೇ ಆಗಲ್ಲ. ನಿಮ್ಮಮ್ಮ ನಿಜವಾಗ್ಲೂ ಒಳ್ಳೆಯವ್ರು ಅನ್ಸುತ್ತೆ, ಅದಕ್ಕೆ ನೀವು ಹೀಗೆ ಇದ್ದೀರ. ನಿಮಗೂ ಆಗನ್ಸುತ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ಅನ್ಸುತ್ತೆ. ಏನ್ ಗೊತ್ತಾ, ಎಲ್ಲಿ ನಿಮ್ಮ ಪ್ರೀತಿಲೇ ಕಳ್ದೋಗ್ಬಿಡ್ತೀನೋ ಅಂತ ಅನ್ಸ್ತಾ ಇರುತ್ತೆ. ನಿಮ್ಮ ಪ್ರೀತಿಲಿ ಆಲ್ರೆಡಿ ನಾನು ಕಳೆದೋಗ್ಬಿಟ್ಟಿದ್ದೀನಿ. ಆದರೆ ಪ್ರೀತಿಸೋದು ದೊಡ್ಡದಲ್ಲ, ಪ್ರೀತಿ ಮಾಡ್ಕೊಂಡಾದ್ಮೇಲೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ದೊಡ್ಡದು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಡೀ ಜೀವನ ಪ್ರಯತ್ನ ಪಡ್ತಾನೆ ಇರ್ತೀನಿ. ಒಪ್ಪಿಗೆ ಕೊಡ್ತೀರಲ್ವಾ? ನಾನು ಕೊಡೋದಿಲ್ಲ. ಈಗಷ್ಟೇ 7 ಜನ್ಮಕ್ಕೂ ನನ್ನ ಜೊತೆಯಾಗಿರ್ತೀರಂತ ಪ್ರಾಮಿಸ್ ಮಾಡ್ಕೊಂಡ್ರಿ. ಬರೀ ಒಂದೇ ಒಂದು ಜನ್ಮ ಅರ್ಥ ಮಾಡ್ಕೊಂಡ್ರೆ ಸಾಕ? 7 ಜನ್ಮ, ಅದಕ್ಕಿಂತ ಜಾಸ್ತಿ ಜನ್ಮ ಇದ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೀಗೆ ಖುಷಿಯಾಗಿರೋಣ. ಒಡಿಯೋ ಸೈ ಮಿಸಸ್ ಕರ್ಣ ಅವರೇ, ಐ ಸೇ ಐ ಲವ್ ಯು. ಐ ಲವ್ ಯು 2, 3, 4, 5, 6 ಇನ್ಫಿನಿಟಿ. ಎಷ್ಟೇ ಧೈರ್ಯ ನಿನಗೆ? ನನ್ನ ಮಾನ ಮರ್ಯಾದೆ ತೆಗಿತ್ಯಾ ನಿನ್ಗೆ? ಇವತ್ತು ಗೊತ್ತಾದ್ರೂ ಏನ್ ಪ್ರಯೋಜನ? ಇಲ್ಲಿ ನನ್ಕಿಂತ ಹೊರಗವರ ಹೆಚ್ಚಲ್ವಾ ನಿಮ್ಗೆ?